ಬಹಳಷ್ಟು ನನ್ನ ಗೆಳತಿಯರ ಸಮಾನಾದಂತವ್ರು ಬಹಳಷ್ಟು ಕೂತ್ಕೊಂಡಿದಿರಿ. ನಿಮಗೂ ನನ್ ಮಗನ್ ವಯಸ್ಸಿನವ್ರ, ನಿಮಗೂ ಇದಾರಿಲ್ರಿ. ನಾನು ಬೆಳಗಾವಿ ಗ್ರಾಮೀಣ ಕ್ಷೇತ್ರದಲ್ಲಿ ಬಹಳ ಕೆಲಸ ಮಾಡ್ತೀನಿ. ಇವತ್ತು ಬೆಳಗಾವಿ ಗ್ರಾಮೀಣ ಕ್ಷೇತ್ರದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ನ ಮಂತ್ರಿ ಅಂತ ನೋಡೋದಿಲ್ಲ, MLA ಅಂತ ನೋಡೋದಿಲ್ಲ, ಹಂಸ ಗರ್ಸ ಮುಲ್ಗಿ ಅಂತ ಯಾಕೆ ಹೇಳ್ತಾರೆ ಹೇಳಿ? ನಾನು ಮಂತ್ರಿ ಆದ್ರೂ ಅವ್ರ ಮನಿ ಮಗಳೇ, MLA ಇದ್ರು ಅವ್ರ ಮನಿ ಮಗಳೇ, ನಾಳೆ ಇನ್ನೂ ದೊಡ್ಡ ಆದ್ರೂ ಅವ್ರಿಗೆ ಮನಿ ಮಗಳೇ. ಅಧಿಕಾರ ಇದ್ದಾಗ ನಾವು ಜನರಿಂದ ದೂರ ಹೋಗ್ಬಾರ್ದು. ಅಧಿಕಾರ ಇದ್ದಾಗ ಜನರನ್ನ ನಾವು ಅಪ್ಕೊಳ್ಬೇಕು, ಜನರ ಕಷ್ಟಕ್ಕೆ ಸ್ಪಂದಿಸ್ಬೇಕು, ಜನರ ಕಷ್ಟನ್ನ ನಾವು ಕೇಳ್ಬೇಕು. ಇವತ್ ನಾವು ನಿಮ್ ಮನಿ ನಡ್ಸೋದಿಲ್ಲ, ನೀವೆಲ್ರು ಸ್ವಾಭಿಮಾನಿ ಜನ, ನಾವೆಲ್ರು ಸ್ವಾಭಿಮಾನಿ. ನೀವು ನಮ್ ಮನಿ ನಡ್ಸೋದಿಲ್ಲ, ನಾವು ನಿಮ್ ಮನಿ ನಡ್ಸೋದಿಲ್ಲ. ನಾವು ಸರ್ಕಾರದಿಂದ ಯೋಜನೆಗಳನ್ನ ನಮ್ಮ ಮನೆಯಿಂದನೂ ತಂದು ಕೊಡೋದಿಲ್ಲ. ಆದ್ರೆ ಕಾಂಗ್ರೆಸ್ ಪಕ್ಷ ಜನಪರವಾದಂತ ಯೋಜನೆ ಕೊಡುತ್ತೆ. ಬಿಜೆಪಿ ಅವರು ಅದಾನಿ ಮತ್ತು ಅಂಬಾನಿ ಅವ್ರನ್ನ ಶ್ರೀಮಂತ ಮಾಡಿ, ನಾವು ಹಂಗ ಕಾಂಗ್ರೆಸ್ ಪಕ್ಷ ಹೃದಯದಿಂದ ಕೆಲಸ ಮಾಡಿ, ಬಿಜೆಪಿ ಅವರು ತಲೆಯಿಂದ ಕೆಲಸ ಮಾಡಿ. ಅವ್ರು ಬರೀ ಇಮೋಷನಲ್ ವಿಚಾರ ಮಾತಾಡ್ತಾರೆ. ಕಾಂಗ್ರೆಸ್ ಪಕ್ಷ ಜನರ ಜೀವನ ಕಟ್ಟೋದ್ರ ಬಗ್ಗೆ ನಾವು ಮಾತಾಡ್ತೀವಿ. ನಾ ಹೇಳೋದ್ ತಮ್ಗೆ ಅರ್ಥ ಆಗತ್ತೆ? ಕರೆ ಮಾತಾಡೋದೇನೋ ಸುಳ್ಳು ಮಾತಾಡ. ಈಗ ನಾವು ಗೃಹಲಕ್ಷ್ಮಿ ಕೊಡೋದು, ದೇಶದಾಗ ಯಾವ್ದಾದ್ರೂ ರಾಜ್ಯದಾಗ ಇಂಥದನ್ನ ಮಾಡ್ತಾರ ಯಾರಾದ್ರೂ? ನಿಮಗ್ ಗೊತ್ತಿದೆಯಾ? ಒಂದು ವರ್ಷಕ್ಕೆ ನಾನು ಗೃಹಲಕ್ಷ್ಮಿ ನನ್ನ ಬೆಳಗಾವಿ ಪಾರ್ಲಿಮೆಂಟಿಗೆ 1200 ಕೋಟಿ ರೂಪಾಯಿ ಕೊಟ್ಟು, ತಿಂಗಳಿಗೆ, ವರ್ಷಕ್ಕಲ್ಲ, ಒಂದು ತಿಂಗಳಿಗೆ ಎಷ್ಟು ಕೊಡ್ತೇನ್ರಿ? 1200 ಕೋಟಿ. ಯಾರು ಕೊಡ್ತಾರ್ರಿ? ಯಾವ ಸರ್ಕಾರ ಕೊಟ್ಟೈತಿ? ನಾವ್ ಯಾಕೆ ಕೊಡ್ಬೇಕು? ರಸ್ತೆ ಮಾಡ್ಬೋದು, ಗಟಾರ್ ಮಾಡ್ಬೋದು, ಲೈಟ್ ಹಚ್ಬೋದು, ನಾವ್ ಈ ಯೋಜನೆ ಯಾಕೆ ಕೊಡ್ಬೇಕು? ನೀವೇನ್ ಕೇಳಿದ್ರಣ್ಣ ನಮಗ್ ಕೊಡಂತ? ನಾವಾಗೆ ಕೊಟ್ಟನೋ ಇಲ್ಲೋ? ಯಾಕೆ ಕೊಟ್ಟು ಅಂತಂದ್ರೆ, ಕರೋನಾ ಆದ್ಮೇಲೆ ನಮ್ಮೆಲ್ಲರ ಜೀವನ ಬಹಳ ಕಷ್ಟದಲ್ಲಿ ಹೋಗುತ್ತೆ. ಮೋದಿ ಅವರು ಹೇಳಿದ್ರು, ಬಾತ್ ಹೋಗಿ ಮಹಂಗಾಯಿ ಕಿ ಮಾರ್ ಅಬ್ಕಿ ಬಾರ್ ಮೋದಿ ಸರ್ಕಾರ ಅಂತ ಹೇಳಿ 10 ವರ್ಷದಿಂದ ಹೇಳಿದ್ರಿಲ್ರಿ. 400 ಸಿಲಿಂಡರ್ ಎಷ್ಟಾಗೈತಿ? 10 ವರ್ಷದಿಂದ 450 ರೂಪಾಯಿ ಸಿಲಿಂಡರ್. ಈಗ ಎಷ್ಟಾಗೈತ್ರಿ? ಪೆಟ್ರೋಲ್ ಡೀಸೆಲ್ ಬೆಲೆ ಕಾಂಗ್ರೆಸ್ನವ್ರು ಬಹಳ ಮಾಡಿದಾರ ಅಂತ ಹೇಳಿದ್ರು. ಅವಾಗ 50 ರೂಪಾಯಿ, 38ರಿಂದ 50 ರೂಪಾಯಿ ಆಯ್ತು. ಈಗ ಎಷ್ಟಾಗೈತಿ? 100 ರೂಪಾಯಿ ಆಗೈತಿಲ್ರಿ. ಒಂದ್ ವರ್ಷಕ್ಕೆ 2 ಕೋಟಿ ಜಾಬ್ ಕೊಡ್ತಾರೆ ಅಂತ ಹೇಳಿದ್ರು ಮೋದಿ ಅವ್ರು. ಎಷ್ಟ್ ಜಾಬ್ ಕೊಡ್ಲಿಲ್ಲ. ಇದನ್ನೆಲ್ಲಾ ನೋಡ್ಕೊಂಡು ನಾವು ಯೋಚನೆ ಮಾಡಿದ್ವಿ, ಕಾಂಗ್ರೆಸ್ ಪಕ್ಷ ಜನರಿಗೆ ಏನಾದ್ರೂ ಸಹಾಯ ಮಾಡೋಣ ಅಂತ ನಿಮಗೆಲ್ಲ ಸಹಾಯ ಮಾಡ್ತಾ ಇದ್ವಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.